ಏನು ಪಾಪ ಇದು? ಏನಂತಾರೆ ಇದನ್ನ? ಫ್ರೆಂಚ್ ಫ್ರೈಸ್ ಮಾಡ್ತವ್ರೆ. ಅದಕ್ಕೇನೆ ಎಲ್ಲ ಕಟ್ ಮಾಡ್ತಾ ಇದ್ದಿದ್ದು ಸಾಹೇಬ್ರು. ಸರಿ, ಸ್ನ್ಯಾಕ್ಸ್ ರೆಡಿ. ಈವ್ನಿಂಗ್ ಸ್ನ್ಯಾಕ್ಸ್. ಪಪ್ಪ ಇಷ್ಟೊಂದು ಒಳ್ಳೆಯವರ ನೀನು? ಅಲ್ವಾ? ಒಳ್ಳೆನಲ್ವಾ? ಕೆಟ್ಟನ? ಅಯ್ಯೋ, ಅವಳೇನೋ ತಿಂತವಳೆ. ಆಲೂಗೆಡ್ಡೆ ತಿಂತಿದ್ದೀನಿ ಹಸಿದು. ಪೆದ್ದಮ್ಮ ಅಲ್ಲಿರು, ನಿಮ್ಮ ಅಪ್ಪ ಮಾಡ್ತೈತೆ. ನನಗೂ ಏನು ಹೇಳಿಲ್ಲ. ಜಾಸ್ತಿ ಕಾಲ ಹಾಕಿತಾ? ಸಾಲ್ಟ್ ಹಾಕಿಲ್ವಾ? ಥ್ಯಾಂಕ್ ಯು. ಅಯ್ಯೋ, ಹೇಳಪ್ಪ ವೆಲ್ಕಮ್ ಅಂತ. ಥ್ಯಾಂಕ್ ಯು. ಅಯ್ಯೋ, ಮುತ್ತು ಕೊಡೋದೇನು ತಪ್ಕೊಳ್ಳೋದೇನು ಇವ್ರಿಬ್ಬರದು ಬಾಂಧವ್ಯ. ಏನು ಕೆಚಪ್ ಐತೆ? ಡಾಮಿನೋಸ್ತು ಇದೆ, ಅದ್ರೊಳಗೆ ಇದ್ರೆ ಇರ್ಬೋದು, ಡೌಟು. ನನ್ನೇ ತಗೋಬಾ ಅಂತ್ಯಾ? ಬಟ್ ಚೆನ್ನಾಯ್ತಪ್ಪ. ನಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿ ಇರ್ಬೇಕಿತ್ತಲ್ಲ. ಸರಿಯಾ? ಅವಳು ತಿನ್ನಲ್ವ? ಸರಿ, ಅಲ್ಲಿ ತರಗೋ ಗ್ರೀನ್ ಕೆಚಪ್ಪ. ಅದೇ ಹೆಚ್ಕೊಬೇಡ, ಗ್ರೀನ್ ಚಿಲ್ಲಿ ಖಾರ ಆಗುತ್ತೆ. ಖಾರ ಆಗುತ್ತೆ, ನಮಗೆ ಸ್ಪೈಸಿ ಬೇಕು ಅದಕ್ಕೆ. ವಾವ್, ಸಖತ್ತಾಗೈತೆ ಅಲ್ವಾ? ಇಟ್ಕೊಂಡು ತಿಂದ್ಮೇಲೆ ಚೆನ್ನಾಯ್ತಾ? ಸುಂದ್ರಿ. ಅಯ್ಯ, ನಂಗೆ ಬೇಡ, ನಂಗಷ್ಟೊಂದು ಸ್ವಲ್ಪ ಡಿವೈಡ್ ಮಾಡಿಡು. ನೀನೇ ಖಾಲಿ ಮಾಡ್ಬಿಟ್ರೆ ನಂಗಿದು ಬೇಕು ಅಂದ್ರೆ ಅವನು ಕೊಡ್ತೀಯಾ? ಈವ್ನಿಂಗ್ ಸ್ನ್ಯಾಕ್ಸ್ ನಾನು ತಗೊಂಡು, ನೀನು ಯಾರು ತಗೊಂಡು ಜಾಸ್ತಿ ಇದ್ದು ನಾನು ಯಾರೋ ಎಳ್ಕೊಂಡವ್ರೆ. ನಾನು ಈ ಕಡೆ ವಿಡಿಯೋ ಮಾಡ್ತಾ ಇದ್ನಲ್ಲ ಅವಾಗ. ಕಳ್ಳರು ನಮ್ಮೇಲೆ ಕಳ್ಳರು ಇದ್ದಾರೆ. ಫಸ್ಟ್ ತಿಂದ್ಬಿಡ್ತೀನಿ. ಇದು ಮತ್ತೆ ಹೋಯ್ತು ಕ್ಯಾಪ್ಸಿಕಮ್ ಬಜ್ಜಿ. ನಾನೇನೋ ತಿಂದಿಲ್ಲ ಯಾವತ್ತು, ಇವತ್ತೇ ತಿಂತಿರೋದು. ನನ್ನ ಮಗಳು ಇಟ್ಟು ಕಲಸಿಟ್ಟವಳೆ ನೋಡಿ, ಎಷ್ಟು ಚೆನ್ನಾಗಿ ಕಲಿಸೋಳೆ. ಎಲ್ಲ ಭ್ರಮೆ, ನಾನು ಕಲಿಸ್ಕೊಡ್ತಿದ್ದ ಹಿಂಗೆ ಕಲಿಸ್ತವಳು ಅಷ್ಟೇ. ಇವತ್ತು ಸ್ನ್ಯಾಕ್ಸ್ ಮಾಡ್ತಿರೋದೆಲ್ಲ ನಮ್ಮ ಯಜಮಾನ್ರು. ಕ್ಯಾಪ್ಸಿಕಮ್, ಆವಾಗ ಫ್ರೆಂಚ್ ಫ್ರೈಸ್. ಎಂಥದ್ದು? ಸಾರಿ, ಫ್ರೆಂಚ್ ಫ್ರೈ. ಏನು ಪಪ್ಪ ಅದು? ಫ್ರೆಂಚ್ ಫ್ರೈ. ಸಾರಿ ಗೈಸ್, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಫ್ರೆಂಚ್ ಫ್ರೈ. ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅವರೇ ಮಾಡ್ಕೊಡ್ತಾ ಇರೋದು. ಇವತ್ತಿನ ನೈಟು ಅವರೇ ಊಟ ಪ್ರಿಪೇರ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ, ತೋರಿಸ್ತೀನಿ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ನಾನು ನಿನ್ನ ಕೆಲಸದಿಂದ ಬಂದು ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ? ಪಪ್ಪ ಏನಾರು ಹೇಳ್ಬೇಕಿತ್ತಲ್ಲ, ಮಾಡ್ಕೊಡ್ತೀಯಾ? ಹಾಂ, ಇವತ್ತು ಮಾಡ್ಕೊಡ್ತಿರೋದು ಹೆಚ್ಚು. ನಿಂಗೆ ದಿನಾಲು ಮಾಡ್ಕೊಡ್ತೀನಿ ಅಂತ ಮನಸ್ಸೆಲ್ಲ ಬೇಕತ್ತೆ ಇದೆಯಾ? ಹಾಂ, ಅಲ್ಲ, ನೀವು ಹೇಳ್ಬಿಡಿ, ನಾನೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಏನು ಅನ್ಕತ್ತಿ ಅದು ಅಂದ್ಬಿಟ್ರೆ ದಿನ ಏನು ಬೇಡ. ಇವತ್ತು ಮಾಡ್ಕೊಡ್ತಿದ್ರಲ್ಲ, ಎಂಜಾಯ್ ಮಾಡ್ತೀನಿ. ಇವತ್ತು ನೈಟ್ ಊಟಕ್ಕೂ ಹಂಗೆ ಪ್ರಿಪೇರ್ ಮಾಡಿಬಿಡಿ. ಸುಸ್ತಾಯ್ತಾನೆ ಉಫ್ ಅಂತವಳು. ಯಾಕೆ? ನೀವೇ ನನಗೆ ಫಸ್ಟ್ ಕೊಡಿ. ಓ ವಾವ್, ಮಸ್ತಾಗೈತೆ. ತೆಳು ಆಯ್ತಾ? ಸುಮ್ಮನೆ ಇರು. ಸರಿ, ಏಯ್ ಬಜ್ಜಿ ತಗೊಂಡ್ ಬಾ. ಸರಿ, ಬೇಗ ತಿನ್ನೋಣ. ತಗೊಂಡ್ ಬಾ, ಬೇಗ ತಿನ್ನೋಣ. ಏನೋ ಗಿಫ್ಟ್ ಬಂದಿದೆ. ಏನು? ಫ್ಲಿಪ್ಕಾರ್ಟಿಂದ ಏನು ಗಿಫ್ಟ್ ಕೊಟ್ಟವ್ರೆ? ಏನಿದು? ಓ ಮೈ ಗಾಡ್, ನಮ್ಮ ಸರಿಗೆ ಸ್ನ್ಯಾಕ್ಸ್. ಪಪ್ಪ ಸ್ನ್ಯಾಕ್ಸ್ ಕೊಟ್ಟವ್ರೆ. ಚಿಪ್ಸು, ಲೇಸು, ಏನೇನೋ ಕೂಪನ್ ಕಾರ್ಡ್ ಎಲ್ಲ ಕೊಟ್ಟವ್ರೆ.
ಇದೆ ಏನು ನೋಡಬೇಕು ಏನು ನೋಡ್ತಿದ್ದೀನಿ ಏನಿದು ಇದೇನು ನಂಗೆ ಗೊತ್ತಿಲ್ಲ ಇದೇನು ಓಪನ್ ಮಾಡೇ ಬಿಡ್ತೀನಿ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಇಲ್ಲಿ ಅದೊಂದು ಲೇಸು ಇದೊಂದು ಕೊಬ್ಬರಿ ಮಿಠಾಯಿ ಇದೇನು ಕಚ್ಕೊಳ್ಳೋದಾ ಇಷ್ಟ ಆಗಲಿಲ್ಲ ಅದು ಬೇಕಾ ಆಮೇಲೆ ಕೊಬ್ಬರಿ ಮಿಠಾಯಿ ಅಯ್ಯೋ ಪಪ್ಪ ಸ್ವಲ್ಪ ತಿನ್ನಿಸ್ಬಿಟ್ಟು ಬರೋ ಬಜ್ಜಿ ಮಾಡ್ತೈತೆ ಪಾಪ ಸರಿ ಚೆನ್ನಾಗಿದೆ ಸರಿ ಇಟ್ ಮಾಡು ನೀನು ಕ್ಯಾಪ್ಸಿಕಮ್ ಬಜ್ಜಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಚೆನ್ನಾಗಿತ್ತು ನಾನು ಯಾವತ್ತೂ ತಿಂದಿಲ್ಲ ಏನಂತಪ್ಪ ಚೆನ್ನಾಗಿತ್ತಪ್ಪ ಇದೇನಿದು ವಾವ್ ಇಟ್ಟು ಉಳಿದಿತ್ತಲ್ಲ ಅದು ಏನು ಕ್ರಿಯೇಟಿವಿಟಿ ಹೇಗೆ ಮಾಡೋರೆ ಪಪ್ಪ ಕಾಣಿಸ್ತಾ ಇಲ್ವಾ ಅಲ್ಲ ಅದಕ್ಕೆ ಏನಂತಾರೆ ಅದು ಇವಾಗ ನೀವು ಮಾಡ್ಕೊಂಡು ತಿಂತಿದ್ದೀರ ಅದೇನದು ಕ್ಯಾರೆಟು ಈರುಳ್ಳಿ ಅಂತಾರೆ ಸಮೋಸ ಕ್ಯಾಪ್ಸಿಕಮ್ ಸಮೋಸ ಉಷ್ಟು ಬಿಟ್ಟು ಚೆನ್ನಾಯ್ತಾ ಏನು ಇವತ್ತು ಇಷ್ಟೊಂದು ಭರ್ಜರಿ ಸ್ನ್ಯಾಕ್ಸ್ ಮಾಡ್ಕೊಡ್ತಿದ್ಯಲ್ಲ ನಾವು ಊಟ ಮಾಡಂಗಿಲ್ವಾ ಅಂತ ನಂಗೆ ಹೊಟ್ಟೆನೇ ತುಂಬೋಯ್ತು ಅವತ್ತಾಗ ಸರಿ ಪಪ್ಪ ಅಂತ ಕೊಡಕ್ ಬಂತು ಮತ್ತೆ ಪಪ್ಪನೇ ತಿಂತೈತೆ ನಮಗೂ ಕೊಡ್ತಾವಳೆ ಖಾರ ಅನಿಸ್ತೈತೆ ಅಷ್ಟು ಕೊಡ್ತೀಯಾ ನಂಗೆ ಬೇಡ ಬೇಡ ಸೂಪರಾಗೈತೆ ಪಪ್ಪ ಕಾಂಬಿನೇಷನು ಇದೆಲ್ಲ ಮಾಡಬೇಕು ಅಂತ ಕೆಲಸನೇ ಪ್ಲಾನ್ ಮಾಡ್ಕೊಂಡ್ ಬಂದ ಇಲ್ಲಿ ಬಂದ್ಮೇಲೆ ಮಾಡ್ಕೊಡ್ತಾರಲ್ಲ ಇಲ್ಲಿ ಬಂದ್ಮೇಲ ನಿಂಗೆ ಬೂಮ್ ಅಂತ ಇಷ್ಟನಾ ಇವಾಗ ಕೊಟ್ಟಲ್ಲ ಥರ ಮಾಡ್ಕೊಡ್ಬೇಕು ನಂಗೆ ಚೆನ್ನಾಗೈತೆ ಯಾವುದು ಈ ವಿಡಿಯೋನ ನಿಮಗೆಲ್ಲ ನಾವು ತೋರಿಸ್ಕೋಬೇಕು ಹೇಗಿದ್ದೀವಿ ಅಂತ ತೋರಿಸ್ಕೊಳಕ್ಕೋಸ್ಕರ ಮಾಡಿದ್ದಲ್ಲ. ಬಟ್ ಯಾರೇ ಗಂಡ ಹೆಂಡತಿ ಆದರೂ ಎಷ್ಟೇ ಬ್ಯುಸಿ ಇದ್ದರೂ ಅವ್ರ ಕೆಲಸದಿಂದ ಬಂದು ಹೆಂಡತಿಗೆ ಚಿಕ್ಕ ಚಿಕ್ಕದ ವಿಚಾರದಲ್ಲಿ ಮನೆಗೆ ಹೆಲ್ಪ್ ಮಾಡೋದಾಗಲಿ, ಮನೆ ಕೆಲಸದಲ್ಲಿ ಈ ಥರ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಡೋದಾಗಲಿ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಯವ್ರು ಮಾತ್ರ ಬೇಗ ಬಂದರೆ ಕೆಲಸದಿಂದ ಮನೇಲಿದ್ದರೆ ಮನೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ, ನನಗೂ ತುಂಬ ಖುಷಿ ಆಗುತ್ತೆ. ಬಟ್ ನೀವು ಯಾರೇ ಬ್ಯುಸಿ ಇದ್ರೂ ಹಸ್ಬೆಂಡ್ಸ್ಗಳು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಈ ಥರ ನಿಮ್ಮ ವೈಫ್ಗಳಿಗೆ ಹೆಲ್ಪ್ ಮಾಡಿ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಹಂಗಾಗಿ ಇದರಿಂದ ನಾವು ಬೇರೆಯವರು ನೋಡಿ ಈ ಥರ ಹೆಲ್ಪ್ ಮಾಡೋದು ಕಲಿತಾರೆ, ನಾವು ಸ್ವಲ್ಪ ಅವ್ರಿಗೂ ಖುಷಿ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ. ಮತ್ತು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಒಂದೊಂದು ದಿವಸ ಆ ಥರ ಎಲ್ಲ ಮಾಡಿದರೆ ಪ್ರೀತಿ ಹೆಚ್ಚಾಗುತ್ತೆ, ಬಾಂಧವ್ಯ ಬೆಳೆಯುತ್ತೆ, ಚೆನ್ನಾಗಿರ್ಬೋದು ಅಂತ ಅಷ್ಟೇ.
ಮತ್ತು ಕೆಲವರು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಕಾಲ ಕಳೀತೀರ, ಹಂಗೆ ಫ್ಯಾಮಿಲಿ ಜೊತೆನೂ ಟೈಮ್ ಕೊಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರ ಜೊತೆನೂ ಕಾಲ ಕಳೀರಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಂಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆನಾ, ಲೈಕ್ ಕೊಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ಇದೇ ಥರ ಚೆನ್ನಾಗಿರೋ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ.